ಇಲ್ಲಿ ನಮಗೆ ಬರ್ತಕ್ಕಂಥ ಸಮಸ್ಯೆ ಖಂಡಿತವಾಗಿಯೂ ನಾನು ಮತ್ತೊಮ್ಮೆ ಅವರ ಮೇಲಾಧಿಕಾರಿಗಳಿಗೆ ನಾನೇ ಖುದ್ದಾಗಿ ಮಾತಾಡಿ ಇದಕ್ಕೆ ಒಂದು ಸಮಾಧಾನಕರವಾದ ಒಂದು ಪರಿಹಾರವನ್ನು ಪ್ರವಾಸಿ ಮಿತ್ರರು ಎಷ್ಟು ಜನ ಇದ್ದಾರೆ ಇಲ್ಲಿ ಚಿಕ್ಕ ಮಕ್ಕಳು ಅಂತೇಳಿ ಅವರು ತಂದೆ ತಾಯಿಗಳು ಖುಷಿಯಾಗಿ ನೋಡ್ತಾ ಇರ್ತಾರೆ. ಅಲ್ಲಿ ಒಂದು ಪುರಾತನ ಒಂದು ವಿಗ್ರಹ ಹಾಳಾಗ್ತದೆ ಅಂತ ಯಾರಿಗೂ ಗಮನ ಇರೋದಿಲ್ಲ. ನೀವು 4 ಜನ ಏನು ಮಾಡ್ತಾ ಇದ್ದೀರಪ್ಪ ಇಲ್ಲಿ? ನೀವು ಕಠಿಣವಾಗಿರಬೇಕು, ಮರ್ಸಿಲೆಸ್ ಆಗಿರಬೇಕು. ನಿಮ್ಮನ್ನು ನೋಡಿದ್ರೆ ಹೆದರಬೇಕು ಪ್ರವಾಸಿಗರು. ಟಚ್ ಮಾಡಬಾರ್ದು ಯಾವುದೇ ಒಂದು ವಿಗ್ರಹವನ್ನು. ಕೂಡೋದು ಅದ್ರ ಮೇಲೆ, ಅದನ್ನು ಎಳೆಯೋದು, ಅದ್ರ ಮೇಲೆ ಕೂತ್ಕೊಂಡು ಫೋಟೋ ಕೊಡೋದು, ಒಂದು ನಿಯಮ, ಒಂದು ಪ್ರೋಟೋಕಾಲ್ ಹಾಕ್ಬಿಡೋಣ, ಒಂದು SOP. ನಾಗರಾಜು, ಒಂದು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಒಂದು ಪಟ್ಟಿ ಮಾಡಿ ಕೂಡಲೇ, ಆಯ್ತಲ್ಲ? ಅದನ್ನು ಡಿಸ್ಪ್ಲೇನೂ ಮಾಡೋಣ, ಇವ್ರಿಗೂ ಒಂದು ರೈಟಿಂಗಲ್ಲಿ ಕೊಡೋಣ. ಅದನ್ನು ಯಾರಾದರೂ ಮಾಡಿದ್ರೆ ದಂಡ ವಿಧಿಸಿ ಹೇಳ್ತೀನಿ, 500 ರೂಪಾಯಿ ದಂಡ ಹಾಕ್ಬಿಡಿ. ಆ ಥರ ಏನೋ ಈಗ ಈ ಥರ ಕಂಡು ಬಂದ್ರಲ್ಲ, 500,000 ರೂಪಾಯಿ ಒಂದು ದಂಡ ವಿಧಿಸಿ, ಗೊತ್ತಾಯ್ತಾ? ಅವಾಗ ಅಟ್ಲೀಸ್ಟ್ ನಮಗೆ ಅವ್ರಿಗೆ ಒಂದು ಭಯ ಬರ್ತದೆ. ಇಲ್ಲ, ಅದನ್ನ ನಾನು ನೋಡಿದ್ದೀನಿ, ಒಂದು ಆನೆ ಮೇಲೆ ಒಂದು ಹುಡುಗ ಕೂಡ ವರದಿ ಐತೆ, ಇಂದು ಕೂಡ ವರದಿ ಆಗೈತೆ. ತರ ಕಲ್ಲಿನ ಮೇಲೆ ಕುತ್ಕೊಂಡು ಎಲ್ಲವ ಅದನ್ನ ಆಗೋಗ್ಬಿಟ್ಟಿದೆ ಅಂತ ನಮ್ಗೆ ಏನು ದೂರು ಬಂದಿದೆ, ಅವುಗಳನ್ನ ಅಳತೆ ಮಾಡಿಸಿ ಅವುಗಳ ಒಂದು ಜಾಗ ನಿಖರ ಯಾರಿಗೆ ಸೇರುತ್ತೆ ಅನ್ನೋದನ್ನ ಪರಿಶೀಲನೆ ಮಾಡಿ ನಂತರ ಅವುಗಳನ್ನು ಒತ್ತುವರಿಗೆ ತೆರವೇಕೆ ಕ್ರಮ ತೆಗೆದುಕೊಳ್ಬೇಕು. ಮೇಡಮ್, ಭಾಳ ನಿಮ್ಮ ಪ್ರಮುಖವಾದದ್ದು ಅದಕ್ಕೆ ಇತಿಹಾಸ ಐತಿ. ತಾವು ಕೂಡ ಇತಿಹಾಸದ ಬಗ್ಗೆ ಒಂದ್ಸತಿ ಪರಿಶೀಲನೆ ಮಾಡಬಾರ್ದು. ನಿಮ್ಗೆ ಗೊತ್ತಿರೋ ಹಾಗೆ ನಾವು ಬಂದಾಗ ಮೊದಲನೇದಾಗಿ ತೋರಿಸಿದ್ದು ಅದು ನಿಮಗೆ ಗೊತ್ತಿದೆ, ನಾವು ನೋಡ್ತಾನೆ ಇದ್ವಿ. ಎಷ್ಟೋ ವರ್ಷದಿಂದ ಎಲ್ಲ ಪ್ರವಾಸಿಗರು ನೋಡ್ತಾ ಇದ್ದಾರೆ. ಅದು ಯಾವಾಗಲೂ ಲಾಕ್ ಆಗಿರ್ತದೆ, ಶಿಥಿಲವಾಗಿ ಇದೆ. ಅದಕ್ಕೆ ನಾವು ಮನವಿಯನ್ನು ASI ಅವ್ರ ಜೊತೆಯಲ್ಲಿ ಒಂದು ಪತ್ರವನ್ನು ಬರೆದಿದ್ದೇವೆ, ಒಂದು ಪ್ರಪೋಸಲನ್ನು ಅವ್ರಿಗೆ ಕೊಟ್ಟಿದ್ದೇವೆ. ಬಟ್ ಅದು ಆಗಬೇಕಾಗಿದೆ. ಒಂದೇನಾಗಿದೆ, ಅದು ತುಂಬ ಶಿಥಿಲಾವಸ್ಥೆಯಲ್ಲಿ ಇದೆ. ತುಂಬ ಅನುದಾನವೂ ಹೆಚ್ಚಿನದಾಗಿ ಬೇಕಾಗಿದೆ. ಎಲ್ಲೋ ಒಂದು ಕಡೆ ಜಿಲ್ಲಾಡಳಿತ ಮತ್ತು ಪುರಾತತ್ವ ಇಲಾಖೆಯವರು ಸಹ ಕೆಲವು ನಿರೀಕ್ಷೆಗಳನ್ನು ಮತ್ತೆ ಮಾಡ್ತಾ ಇದ್ದಾರೆ ನಮ್ಮಿಂದ. ಯಾವ ರೀತಿ ನಿರೀಕ್ಷೆ ಅಂದರೆ, ಒಂದು ದೇವಸ್ಥಾನವನ್ನು ಸಂರಕ್ಷಣೆ ಮಾಡುವಾಗ ಸಂಪೂರ್ಣವಾಗಿ ಅವರ ಒಂದು ಸುಪರ್ದಿಗೆ ಒಂದು ಕೊಡಬೇಕಾಗ್ತದೆ. ಇಲ್ಲಿ ಏನಾಗ್ತದೆ, ಇದು ಜೀವಂತ ದೇವಸ್ಥಾನ ಆಗಿರೋದ್ರಿಂದ ಪೂಜಾ ಪುನಸ್ಕಾರಗಳು ಇಲ್ಲಿ ಕಾರ್ಯಕ್ರಮಗಳು ನಡೆಯೋದ್ರಿಂದ ಅವರ ಒಂದು ಕೆಲವು ಕಂಡೀಷನ್ಸ್, ಅಂದರೆ ಈಗ ಕೆಲವು ಇಲ್ಲಿ ಯಾವ ಷರತ್ತುಗಳು, ಇಲ್ಲಿ ದೇವಸ್ಥಾನದ ಒಳಗಡೆ ಯಾವುದಾದ್ರೂ ಕಾರ್ಯಕ್ರಮ ಮಾಡುವಾಗ ನಮಗೆ ಎಷ್ಟು ಭಯ ಇರ್ತದೆ ಅಂದರೆ, ಯಾವುದಾದ್ರೂ ವಿಗ್ರಹಕ್ಕೆ ಏನಾದರೂ ತೊಂದರೆ ಆಗಬಹುದಾ, ದೇವಸ್ಥಾನದ ಮೂಲ ಸ್ಟ್ರಕ್ಚರ್ಗೆ ಏನಾದರೂ ತೊಂದರೆ ಆಗಬಹುದಾ ಅನ್ನೋ ಕಾಳಜಿ ನಮಗೆ ಮತ್ತೆ ಅವರ ಪುರಾತತ್ವ ಇಲಾಖೆಯವರು ನೋಡ್ತಾ ಇರ್ತಾರೆ. ಬಟ್ ಇಲ್ಲಿ ಏನಾಗ್ತದೆ, ನಾವು ಹೆಚ್ಚಿನ ಒತ್ತು ಒಂದು ದೈವಿಕ ಮತ್ತು ಧಾರ್ಮಿಕ ಕಾರ್ಯ ಆಚರಣೆಗೆ ಒತ್ತನ್ನು ಕೊಡ್ತಾ ಇರ್ತೇವೆ. ಎರಡೂ ಮಾಡುವಾಗ ಸ್ವಲ್ಪ ಒಂದು ಎರಡಕ್ಕೂ ಒಂದು ಕ್ಲಾಶ್ ಆಗ್ತದೆ. ಯಾಕಂದರೆ ಈ ಕಡೆ ರಕ್ಷಣೆ ನಮ್ಮದು, ಸಂರಕ್ಷಣೆ ನಮ್ಮದು ಮುಖ್ಯ ಉದ್ದೇಶ ಇರ್ತದೆ, ಅಲ್ಲಿ ಧಾರ್ಮಿಕ ಭಾವನೆಗಳು ಇರ್ತದೆ. ಎರಡನ್ನೂ ಬ್ಯಾಲೆನ್ಸ್ ಮಾಡಿ ತಗೊಂಡು ಹೋಗಬೇಕಾದ್ರೆ ನಾವು ತುಂಬ ಸೂಕ್ಷ್ಮವಾಗಿ ನಾವು ಸ್ಮಾರಕಗಳಿಗೆ ಪುರಾತತ್ವ ಇಲಾಖೆ ಅವ್ರು ಬಿಗಿ ಮಾಡಲಿ. ಆದರೆ ಇದು ಬಂದು ತಾವು ಹೇಳದಂಗೆ ಒಂದು ದೈವಿಕ ಕೇಂದ್ರ ಮತ್ತು ಭಕ್ತಿಯ ಕೇಂದ್ರ 900 ವರ್ಷದಿಂದಲೂ ಕೂಡ. ಇಂಥದ್ರ ಮೇಲೆ ಸ್ವಲ್ಪ ಸಡಲೀಕರಣ ಮಾಡಬೇಕು. ಅವರು ಯಾಕೆ ಮಾಡ್ತಾ